ನಮಸ್ಕಾರ. ಇವತ್ತು ಒಂದು ಒಳ್ಳೆ ಈಸಿಯಾಗಿರುವಂತಹ ಟೊಮ್ಯಾಟೊ ರೈಸ್ ಅಥವಾ ಟೊಮ್ಯಾಟೊ ಚಿತ್ರಾನ್ನ ಅಂತಲೇ ಹೇಳ್ಬೋದು. ಸೊ ಟೊಮ್ಯಾಟೊ ರೈಸ್ನ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬಂದು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಬೇಗನೆ ಮಾಡ್ಕೋಬಹುದು. ಬ್ಯಾಚುಲರ್ಸ್ ಅಥವಾ ಪಿ ಜಿಲಿರೋವಂಥವ್ರು ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ತೀನಿ. ಸೊ ಬನ್ನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನಿವಾಗ ಈ ಟೊಮ್ಯಾಟೊ ರೈಸ್ಗೆ ನಾನು ಒಂದು ಬಾಣಲೆಯಲ್ಲಿ ಇವಾಗ ಎಣ್ಣೆನ ಹಾಕೋತಾ ಇದ್ದೀನಿ. ಸ್ವಲ್ಪ ಟೊಮೆಟೊ ರೈಸ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ನೋಡಿ ಇವಾಗ ಎಣ್ಣೆ ಕಾದ ನಂತರ ಸಾಸಿವೆ ಹಾಗೆಯೇ ಜೀರಿಗೆನ ಒಗ್ಗರಣೆ ಕೊಟ್ಕೋತಾ ಇದ್ದೀನಿ. ಹಾಗೆಯೇ ಇದನ್ನು ನೆಂಚ್ಕೊಳ್ಳೋಕ್ಕೆ ಕಡಲೆಕಾಯಿ ಬೀಜ ಹಾಕ್ತಾಯಿದ್ದೀನಿ. ಸೊ ಕಡಲೆಕಾಯಿ ಬೀಜ ತಿಂತಾಯಿದ್ರೆ ಅವಾಗವಾಗ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿನೆಸ್ ಹಾಕಬೇಕು. ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡು ನೋಡಿ ನಾನು ಇವಾಗ ಈ ಟೊಮೆಟೊ ರೈಸ್ಗೆ ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ, ಕರಿಬೇವು, ಟೊಮೆಟೊ ಇದಿಷ್ಟನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಟೊಮೆಟೊ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ, ಟೊಮೆಟೊ ರೈಸ್ ಆಗಿರೋದ್ರಿಂದ. ಇವಾಗ ನೋಡಿ ಕರಿಬೇವನ್ನ ಹಾಕ್ಕೊತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಆನಂತರ ಇದಕ್ಕೆ ಸೊಪ್ಪನ್ನು ಫಸ್ಟ್ ಹಾಕ್ಕೊಳ್ಳಿ. ಸಬ್ಸಿಗೆ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪಿದ್ದರೆ ಮೆಂತ್ಯ ಸೊಪ್ಪು ಹಾಕೋಬೋದು ನೀವು. ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಸಿಗೆ ಸೊಪ್ಪು ಸ್ವಲ್ಪ ಎಣ್ಣೆಲಿ ಹುರ್ಕೋಬೇಕು, ಆವಾಗಲೇ ನಮಗೆ ಫ್ಲೇವರ್ ತುಂಬ ಚೆನ್ನಾಗಿ ಬರೋದು. ಸೊ ಹಾಗಾಗಿ ಇವಾಗ ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ನಮಗೆ ಬೇಯಬೇಕು, ಲೈಟ್ ಬ್ರೌನಾಗೆ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನಿಮಗೇನಾದ್ರು ಎಣ್ಣೆ ಕಮ್ಮಿ ಅನಿಸಿದ್ರೆ ಇನ್ನೊಂದು 2-3 ಸ್ಪೂನ್ ಆ್ಯಡ್ ಮಾಡ್ಕೋಬಹುದು. ಈಗ ನೋಡಿ ಅದಕ್ಕೆ ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ. ಸೇಮ್ ನಮ್ಮ ಚಿತ್ರಾನ್ನ ಏನು ಮಾಡ್ತೀವಿ ಅದೇ ಥರ ಬರುತ್ತೆ. ಬಟ್ ಇಲ್ಲಿ ಲೆಮನ್ ಯೂಸ್ ಮಾಡಲ್ಲ, ಹಾಗೆಯೇ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಲ್ಲ. ಅದ್ರ ಬದಲಿಗೆ ನಾವು ಖಾರದ ಪುಡಿ ಹಾಗೆಯೇ ಟೊಮೆಟೊ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೋತೀವಿ. ಇವಾಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಆನಂತರ ಇದಕ್ಕೆ ನಾವು ಇವಾಗ ಖಾರದ ಪುಡಿ ಸೇರಿಸ್ಕೊಳ್ಳೋಣ. ಟೊಮೆಟೊ ನೋಡಿ ಎಲ್ಲ ಸ್ಮ್ಯಾಶ್ ಆಗಿರಬೇಕು. ಖಾರಕ್ಕೆ ತಕ್ಕಂಗೆ ನಾನು 1-1.5 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಈ ಗೊಜ್ಜು ನಾನು ಮಾಡ್ತಾ ಇರೋದು ಒಂದು 5 ಜನ ತಿನ್ನೋವಷ್ಟು, ಹಂಗಾಗಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಈಗ ನೋಡಿ ಚೆನ್ನಾಗಿ ಆ ಖಾರ, ಹಸಿ ಖಾರ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆನಂತರ ಇದಕ್ಕೆ ನಾವು ಗಾರ್ನಿಷಿಂಗಿಗೆ ಕೊತ್ತಂಬರಿನ ಸೇರಿಸ್ಕೊಂಡ್ಬಿಟ್ರೆ ಆಗೋಯಿತು. ಕ್ವಿಕ್ಕಾಗಿ ತುಂಬ ಬೇಗನೆ ರೆಡಿಯಾಗುವಂತಹ ಟೊಮೆಟೊ ರೈಸ್ ಅಂತ ಹೇಳ್ಬೋದು. ಇವಾಗ ನೋಡಿ ನಾನು ನೀಟಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ನಮಗೆ ಎಷ್ಟು ಗೊಜ್ಜು ಬೇಕೋ ಅದನ್ನು ಎತ್ತಿಟ್ಕೊಂಡು ಬಿಸಿ ಅನ್ನಕ್ಕೆ ಇವಾಗ ಕಲಿಸ್ಕೊಳ್ಳೋಣ. ಬಿಸಿ ಅನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಅನ್ನನ ಯಾವಾಗಲೂ ಚಿತ್ರಾನ್ನಕ್ಕಾಗಿರ್ಬೋದು ಅಥವಾ ಟೊಮೆಟೊ ರೈಸ್ಗಾಗಿರ್ಬೋದು ಸ್ವಲ್ಪ ಉಡುಡಿಯಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕೋ ಬದಲು 1.25 ನೀರು ಹಾಕಿದ್ರೆ ಸಾಕು. ಉಡುಡಿಯಾಗಿ ಈ ರೀತಿಯಾಗಿ ಬಿಡಿಬಿಡಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿದ್ರಲ್ಲ ಕ್ವಿಕ್ಕಾಗಿ ಮಾಡ್ಕೋಬೋದು. 10 ನಿಮಿಷದಲ್ಲಿ ನಿಮಗೆ ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡು ಒಂದು ಕಡೆ ಎಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆ ಹಾಕೊಂಡ್ಬಿಟ್ರೆ 10 ನಿಮಿಷದಲ್ಲಿ ನಿಮಗೆ ಟೊಮೆಟೊ ರೈಸ್ ಅನ್ನೋದು ರೆಡಿ ಆಗಿಬಿಡುತ್ತೆ. ಸೊ ಫ್ರೆಂಡ್ಸ್, ಯಾರು ನನ್ನ ಚಾನಲ್ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.